ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ ಸಂವಿಧಾನದ ವಿಧಿ ಯಾವುದು? 21 ಎ ವಿಧಿ. ಇದು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ. ಭಾರತ ಸಂವಿಧಾನದ 90ನೇ ತಿದ್ದುಪಡಿ ಒಳಗೊಂಡಿರುವುದು ಏನನ್ನು? ಅಸ್ಸಾಂ ರಾಜ್ಯದ ವಿಧಾನಸಭೆಯಲ್ಲಿ ಬೋಡೋಲ್ಯಾಂಡ್ ಜಿಲ್ಲೆಯಿಂದ ಪರಿಶಿಷ್ಟ ಪಂಗಡ ಹಾಗೂ ಇತರರಿಗೆ ಪ್ರಾತಿನಿಧ್ಯತೆಯನ್ನು ನೀಡಬೇಕು ಎಂದು ಸಂವಿಧಾನದ 90ನೇ ತಿದ್ದುಪಡಿ ತಿಳಿಸುತ್ತದೆ. ಏನು? ಅಸ್ಸಾಂ ರಾಜ್ಯದ ವಿಧಾನಸಭೆಯಲ್ಲಿ ಬೋಡೋಲ್ಯಾಂಡ್ ಜಿಲ್ಲೆಯಿಂದ ಪರಿಶಿಷ್ಟ ಪಂಗಡ ಹಾಗೂ ಇತರರಿಗೆ ಪ್ರಾತಿನಿಧ್ಯತೆಯನ್ನು ನೀಡಬೇಕು. 42ನೇ ತಿದ್ದುಪಡಿಯು ಭಾರತದ ಸಂವಿಧಾನಕ್ಕೆ ಈ ಕೆಳಕಂಡ ಯಾವ ಪದಗಳನ್ನು ಸೇರಿಸಿತು? ಸಮಾಜವಾದ ಹಾಗೂ ಜಾತ್ಯತೀತ ಪದಗಳನ್ನು ಸೇರಿಸಿತು. ಸಂವಿಧಾನದ 18ನೇ ಭಾಗದಲ್ಲಿ ನಮೂದಿಸಿರುವ 3 ಬಗೆಯ ತುರ್ತು ಪರಿಸ್ಥಿತಿ ಅಧಿಕಾರಗಳನ್ನು ಯಾರು ಚಲಾಯಿಸಬಹುದು? ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳವರು ಚಲಾಯಿಸಬಹುದು. ರಾಜ್ಯಪಾಲರಾಗಿ ಆಯ್ಕೆಯಾದವರಿಗೆ ಪ್ರಮಾಣ ವಚನ ಉಪದೇಶಿಸುವವರು ಯಾರು? ರಾಜ್ಯಪಾಲರಿಗೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಉಪದೇಶಿಸುತ್ತಾರೆ. ಕ್ರಿಸ್ತಶಕ 1773ರಲ್ಲಿ ಜಾರಿಗೆ ಬಂದಂತಹ ಈ ಕೆಳಗಿನ ಯಾವ ಶಾಸನದಿಂದ ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದ ದ್ವಿಮುಖ ಸರ್ಕಾರ ಪದ್ಧತಿ ರದ್ದಾಯಿತು? ದ್ವಿಮುಖ ಸರ್ಕಾರ ಪದ್ಧತಿ ರೆಗ್ಯುಲೇಟಿಂಗ್ ಶಾಸನದಿಂದ ರದ್ದಾಯಿತು. ಲೋಕ ಅದಾಲತ್ ಎಂಬುದು ಏನು? ಲೋಕ ಅದಾಲತ್ ಎಂದರೇನು? ಕಾನೂನು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ವಿವಾದಗಳು ಅಥವಾ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸುವ ಅಥವಾ ಸೌಹಾರ್ದಯುತವಾಗಿ ಸಂಧಾನ ಮಾಡಿಸುವ ವೇದಿಕೆಯನ್ನು ಲೋಕ್ ಅದಾಲತ್ ಎನ್ನುವರು. ಏನು? ಕಾನೂನು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ವಿವಾದಗಳು ಅಥವಾ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸುವ ಅಥವಾ ಸೌಹಾರ್ದಯುತವಾಗಿ ಸಂಧಾನ ಮಾಡಿಸುವ ವೇದಿಕೆ. ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಯಾರು? ರಾಮಕೃಷ್ಣ ಹೆಗಡೆ. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಏಕಸದನ ಶಾಸಕಾಂಗವನ್ನು ಹೊಂದಿದೆ? ರಾಜಸ್ಥಾನ, ಬಿಹಾರ, ಮಹಾರಾಷ್ಟ್ರ, ಕರ್ನಾಟಕ ಈ 3 ಕೂಡ ದ್ವಿಸದನ ಶಾಸಕಾಂಗವನ್ನು ಹೊಂದಿವೆ. ಸಿಸ್ಟೈಟಿಸ್ ಎಂಬ ಸೋಂಕು ಯಾವ ಅಂಗಕ್ಕೆ ಸಂಬಂಧಿಸಿದೆ? ಸಿಸ್ಟೈಟಿಸ್ ಇದು ಮೂತ್ರಕೋಶಕ್ಕೆ ಸಂಬಂಧಿಸಿದ ಸೋಂಕು. ಹಸಿರು ಕಾಯಿಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ರಾಸಾಯನಿಕ ಯಾವುದು? ಇಥಿಲೀನ್. ವಾತಾವರಣದಲ್ಲಿರುವ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಯಾವುದು ಹೀರಿಕೊಳ್ಳುತ್ತದೆ? ಅಲ್ಟ್ರಾವೈಲೆಟ್ ಕಿರಣಗಳನ್ನು ಓಝೋನ್ ಹೀರಿಕೊಳ್ಳುತ್ತದೆ. O3. ಪ್ರತಿಧ್ವನಿ ಹೇಗೆ ಉತ್ಪತ್ತಿಯಾಗುತ್ತದೆ? ಪ್ರತಿಫಲನದಿಂದ. ಮಳೆಹನಿಯು ಗೋಳಾಕಾರವಾಗಿರಲು ಕಾರಣವೇನು? ಮೇಲ್ಮೈ ಬಿಗಿತ, ಸರ್ಫೇಸ್ ಟೆನ್ಷನ್. ಯಾವ ಗುಂಪಿನ ರಕ್ತವನ್ನು ಹೊಂದಿದವರನ್ನು ಸಾರ್ವತ್ರಿಕ ದಾನಿಗಳು ಎಂದು ಕರೆಯಲಾಗುತ್ತದೆ? ಓ ಗುಂಪು. ಹೈಡ್ರಾಲಿಕ್ ಬ್ರೇಕ್ಗಳು ಯಾವ ನಿಯಮದ ಮೇಲೆ ಕೆಲಸ ನಿರ್ವಹಿಸುತ್ತವೆ? ಹೈಡ್ರಾಲಿಕ್ ಬ್ರೇಕ್ಗಳು ಪಾಸ್ಕಲ್ನ ನಿಯಮದ ಮೇಲೆ ಕೆಲಸ ನಿರ್ವಹಿಸುತ್ತವೆ. ಮೇಡಮ್ ಕ್ಯೂರಿಯವರು ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಮೇಡಮ್ ಕ್ಯೂರಿಯವರು ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ಎರಡರಲ್ಲೂ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆಸ್ಕಾರ್ಬಿಕ್ ಆಮ್ಲ ಎಂಬುದು ಯಾವ ವಿಟಮಿನ್ನ ರಾಸಾಯನಿಕ ಹೆಸರಾಗಿದೆ?
ಆಸ್ಕಾರ್ಬಿಕ್ ಆಮ್ಲ ವಿಟಮಿನ್ ಸಿಯ ರಾಸಾಯನಿಕ ಹೆಸರಾಗಿದೆ. ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮವನ್ನು ನೀಡಿದವರು ಯಾರು? ನ್ಯೂಟನ್. ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಯನ್ನು ರಚಿಸಿದವರು ಯಾರು? ಅರುಂಧತಿ ರಾಯ್. ರಾಜೀವ್ ಗಾಂಧಿ ರಾಷ್ಟ್ರೀಯ ವಿಮಾನಯಾನ ವಿಶ್ವವಿದ್ಯಾಲಯ. ರಾಜೀವ್ ಗಾಂಧಿ ರಾಷ್ಟ್ರೀಯ ವಿಮಾನಯಾನ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ. ಭಾರತೀಯ ಕರಾವಳಿ ತೀರ ಪಡೆ ದಿನ, ಇಂಡಿಯನ್ ಕೋಸ್ಟಲ್ ಗಾರ್ಡ್ ಡೇ, ಇದನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಫೆಬ್ರವರಿ 1. ಭಾರತದ ಲಕ್ಷ್ಯ ಸೇನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ಯಾವ ನಿಯತಕಾಲಿಕೆ ಬೈಬಲ್ ಆಫ್ ದಿ ಕ್ರಿಕೆಟ್ ಎಂಬ ಗೌರವವನ್ನು ಹೊಂದಿದೆ? ವಿಸ್ಡೆನ್ ನಿಯತಕಾಲಿಕೆ. ಸೈಮನ್ ಬೋಲಿವರ್ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ನೀಡುತ್ತದೆ? ಯುನೆಸ್ಕೋ ಸಂಸ್ಥೆ ನೀಡುತ್ತದೆ. ಸೈಮನ್ ಬೋಲಿವರ್. ಔರಂಗಾಬಾದ್ನಲ್ಲಿರುವ ಬೀಬಿ ಕಾ ಮಕ್ಬಾರ್ ಅನ್ನು ನಿರ್ಮಿಸಿದವರು ಯಾರು? ಬೀಬಿ ಕಾ ಮಕ್ಬಾರ್ ಅನ್ನು ನಿರ್ಮಿಸಿದವರು ಅಜಂ ಶಾ. ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಆಡಲಾದ ವರ್ಷ ಯಾವುದು? ಮೊದಲ ಬಾರಿಗೆ ಆಡಲಾದ ವರ್ಷ 1911. ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಜಲಾಂತರ್ಗಾಮಿ ಯಾವುದು? ಮೊದಲ ಜಲಾಂತರ್ಗಾಮಿ INS ಶೆಲ್ಕಿ. ಇಂಪರ್ಫೆಕ್ಟ್ ಎಂಬುದು ಈ ಕೆಳಗಿನ ಯಾರ ಆತ್ಮಚರಿತ್ರೆಯಾಗಿದೆ? ಇಂಪರ್ಫೆಕ್ಟ್ ಸಂಜಯ್ ಮಂಜ್ರೇಕರ್ ಅವರ ಆತ್ಮಚರಿತ್ರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ಎಷ್ಟು ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ 15 ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ. ಈ ಕೆಳಗಿನವುಗಳಲ್ಲಿ ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ಯಾರು? ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ಗಿರಿರಾಜ್ ಸಿಂಗ್ ಸಿರೋಹಿ. DDT ಇದರ ವಿಸ್ತೃತ ರೂಪ ಏನು? DDT ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಈ ಕೆಳಗಿನವುಗಳಲ್ಲಿ ಪ್ರಸಿದ್ಧ ಮ್ಯಾಕ್ಬೆತ್ ನಾಟಕವನ್ನು ರಚಿಸಿದವರು ಯಾರು? ಮ್ಯಾಕ್ಬೆತ್ ನಾಟಕವನ್ನು ವಿಲಿಯಂ ಶೇಕ್ಸ್ಪಿಯರ್. ಈ ಕೆಳಗಿನವರಲ್ಲಿ ಜೀವಮಾನ ಸಾಧನೆಗಾಗಿ 1992ರಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಭಾರತದ ನಿರ್ದೇಶಕ ಯಾರು? ಜೀವಮಾನ ಸಾಧನೆಗಾಗಿ 1992ರಲ್ಲಿ ಸತ್ಯಜಿತ್ ರೇ ಅವರು ಆಸ್ಕರ್ ಪ್ರಶಸ್ತಿಯನ್ನು ಪಡೆದರು. ಈ ಕೆಳಗಿನವುಗಳಲ್ಲಿ ಭಾರತ ನಾನ್ ಅಲೈನ್ಡ್ ಮೂವ್ಮೆಂಟ್ ಸಮ್ಮಿಟ್ನ ಆತಿಥ್ಯವನ್ನು ವಹಿಸಿತ್ತು. ಭಾರತವು 7ನೇ ಶೃಂಗಸಭೆ ಮೀನ್ಸ್ ಭಾರತವು 7ನೇ ನಾನ್ ಅಲೈನ್ಡ್ ಮೂವ್ಮೆಂಟ್ ಸಮ್ಮಿಟ್ನ ಆತಿಥ್ಯವನ್ನು ವಹಿಸಿತ್ತು. ಭಾರತದಲ್ಲಿ ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನದಂದು ಸೇನಾ ದಿನ ಆರ್ಮಿ ಡೇಯನ್ನು ಆಚರಿಸಲಾಗುವುದು? ಜನವರಿ 15 ಆರ್ಮಿ ಡೇ. ಸೆನೆಟ್ ಎಂಬುದು ಈ ಕೆಳಗಿನ ಯಾವ ರಾಷ್ಟ್ರದ ಪಾರ್ಲಿಮೆಂಟಿನ ಹೆಸರಾಗಿದೆ? ಸೆನೆಟ್ ಇಸ್ರೇಲ್ ದೇಶದ ಪಾರ್ಲಿಮೆಂಟು. ಈ ಕೆಳಗಿನವರಲ್ಲಿ ಟ್ರಾನ್ಸ್ಫಾರ್ಮರ್ನ್ನು ಸಂಶೋಧಿಸಿದವರು ಯಾರು? ಟ್ರಾನ್ಸ್ಫಾರ್ಮರ್
ಒಟ್ಟೋಬ್ಲಾತಿ. ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾದ ಗುವಾಹಟಿ ಈ ಕೆಳಗಿನ ಯಾವ ನದಿ ದಂಡೆ ಮೇಲಿದೆ? ಗುವಾಹಟಿ ಬ್ರಹ್ಮಪುತ್ರ ನದಿ ದಂಡೆ ಮೇಲಿದೆ. ಎಟಿಮಾಲಜಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎಟಿಮಾಲಜಿ ಶಬ್ದಗಳ ಮೂಲ ಮತ್ತು ಉಗಮದ ಅಧ್ಯಯನಕ್ಕೆ ಸಂಬಂಧಿಸಿದೆ. ಶಬ್ದಗಳ ಮೂಲ ಮತ್ತು ಉಗಮದ ಅಧ್ಯಯನ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವ ಸ್ಥಳ ಯಾವುದು? ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ವಾಸ್ಲಾದಲ್ಲಿ ಕಂಡುಬರುತ್ತದೆ. ಭಾರತ ಸ್ವಾತಂತ್ರ್ಯಗೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು? ಜೆ.ಬಿ. ಕೃಪಲಾನಿ ಭಾರತ ಸ್ವಾತಂತ್ರ್ಯಗೊಂಡ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದರು, ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಸೈಮನ್ ಆಯೋಗ ನೇಮಕಗೊಂಡಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು? ಸೈಮನ್ ಆಯೋಗ ನೇಮಕಗೊಂಡಾಗ ಲಾರ್ಡ್ ಇರ್ವಿನ್ ಭಾರತದ ವೈಸ್ರಾಯ್ ಆಗಿದ್ದರು. ಭಾರತ ಸಂವಿಧಾನದ ಕರಡು ಸಮಿತಿಗಿಂತ ಮೊದಲು ಸಂವಿಧಾನದ ಪ್ರಸ್ತಾವನೆ ಕುರಿತು ಪ್ರಸ್ತಾಪಿಸಿದವರು ಯಾರು? ಕರಡು ಸಮಿತಿಗಿಂತ ಮೊದಲು ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಪ್ರಸ್ತಾಪಿಸಿದವರು ಜವಾಹರ್ಲಾಲ್ ನೆಹರು. ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಗೊಳಿಸಿದ ವೈಸ್ರಾಯ್ ಯಾರು? ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಗೊಳಿಸಿದ ವೈಸ್ರಾಯ್ ಲಾರ್ಡ್ ಹಾರ್ಡಿಂಜ್. ಈ ಕೆಳಗಿನ ಯಾವುದು ವಿಫಲವಾದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ರಿಪ್ಸ್ ಮಿಷನ್ನ ವೈಫಲ್ಯದ ನಂತರ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿತು. ಭಾರತದ ಸ್ವಾತಂತ್ರ್ಯ ಹೋರಾಟವು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಅಂಶಗಳಿಂದ ಪ್ರೇರೇಪಿಸಲ್ಪಟ್ಟಿದೆ. ಹಾಗಾದರೆ ಈ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಅಂಶಗಳನ್ನು ಯಾವ ಕ್ರಾಂತಿಯೊಂದಿಗೆ ಸಂಬಂಧಿಸಿವೆ? ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅಂಶಗಳು ಫ್ರೆಂಚ್ ಕ್ರಾಂತಿಯೊಂದಿಗೆ ಸಂಬಂಧಿಸಿವೆ. ಡಾಲ್ಹೌಸಿ ಈ ಕೆಳಗಿನ ಯಾವ ಕಾರಣದ ಮೂಲಕ ಔಧ್ ಅನ್ನು ವಶಪಡಿಸಿಕೊಂಡನು? ದುರಾಡಳಿತದ ಕಾರಣದ ಮೂಲಕ ಔಧ್ ಅನ್ನು ವಶಪಡಿಸಿಕೊಂಡನು. ಈ ಕೆಳಗಿನವುಗಳಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಯಾವುದು? ಗೋಪಾಲಕೃಷ್ಣ ಗೋಖಲೆ ಅವರಿಂದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸ್ಥಾಪಿಸಲ್ಪಟ್ಟಿತು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಗಾಂಧಾರ ಕಲಾಶೈಲಿಯು ಕುಶಾಣರಿಂದ ಅಭಿವೃದ್ಧಿ ಹೊಂದಿತು. ಗಾಂಧಾರ ಕಲಾಶೈಲಿಯನ್ನು ಗ್ರೀಕೋ ಬುದ್ಧಿಸ್ಟ್ ಕಲಾಶೈಲಿ ಎಂತಲೂ ಕರೆಯಲಾಗುವುದು. ಎ ಮತ್ತು ಬಿ ಎರಡೂ ಕೂಡ ಸರಿ. ಗಾಂಧಾರ ಕಲಾಶೈಲಿಯನ್ನು ಕುಶಾಣರಿಂದ ಅಭಿವೃದ್ಧಿ ಹೊಂದಿತು. ಗಾಂಧಾರ ಕಲಾಶೈಲಿ ಕುಶಾಣರಿಂದ ಅಭಿವೃದ್ಧಿ ಹೊಂದಿತು. ಅದೇ ರೀತಿ ಗಾಂಧಾರ ಕಲಾಶೈಲಿಯನ್ನು ಗ್ರೀಕೋ ಬುದ್ಧಿಸ್ಟ್ ಕಲಾಶೈಲಿ ಎಂತಲೂ ಕರೆಯುತ್ತಾರೆ. ಕಾಕೋರಿ ಪಿತೂರಿ ಪ್ರಕರಣ ನಡೆದ ವರ್ಷ ಯಾವುದು? ಕಾಕೋರಿ ಪಿತೂರಿ ಪ್ರಕರಣ ಆಗಸ್ಟ್ 9, 1925 ನಡೆಯಿತು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಮೊದಲನೇ ದುಂಡು ಮೇಜಿನ ಸಭೆ ಲಂಡನ್ನಲ್ಲಿ ನಡೆಯಿತು. ಮೊದಲನೇ ದುಂಡು ಮೇಜಿನ ಸಭೆ ಲಂಡನ್ನಲ್ಲಿ ನಡೆಯಿತು. ಈ ಸಭೆಯು ಬ್ರಿಟನ್ನ ಪ್ರಧಾನಿ ಕ್ಲಿಮೆಂಟ್ ಅಟ್ಲಿ ನೇತೃತ್ವದಲ್ಲಿ ಜರುಗಿತು. ಸರಿಯಾದ ಉತ್ತರ ಮೊದಲನೇ ದುಂಡು ಮೇಜಿನ ಸಭೆ ಲಂಡನ್ನಲ್ಲಿ ನಡೆಯಿತು. ಇದು ಸರಿಯಾಗಿದೆ. ಆದರೆ ಈ ಸಭೆಯು ಬ್ರಿಟನ್ನ ಪ್ರಧಾನಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರ ನೇತೃತ್ವದಲ್ಲಿ ಜರುಗಿತು. ಆದರೆ ಅವರು ಕೊಟ್ಟಿರೋದೇನಪ್ಪ ಕ್ಲಿಮೆಂಟ್ ಅಟ್ಲಿ ಅಂತ. ಹಂಗಾಗಿ ಸರಿಯಾದ ಉತ್ತರ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವರ ನೇತೃತ್ವದಲ್ಲಿ ಈ ಮೊದಲನೇ ದುಂಡು ಮೇಜಿನ ಸಮ್ಮೇಳನವು ಲಂಡನ್ನಲ್ಲಿ ನಡೆಯಿತು. ಈ ಕೆಳಗಿನವರಲ್ಲಿ ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನು ಪ್ರಸರಿಸಿದವರು ಯಾರು? ಭದ್ರಬಾಹು ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನು ಪ್ರಸರಿಸಿದನು.
ಈ ಕೆಳಗಿನ ಯಾರನ್ನು ಭಾರತದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗುತ್ತದೆ? ಸ್ವಾಮಿ ದಯಾನಂದ ಸರಸ್ವತಿ. ಭಾರತದ ಮಾರ್ಟಿನ್ ಲೂಥರ್ ಸ್ವಾಮಿ ದಯಾನಂದ ಸರಸ್ವತಿ. ಕೈಲಾಸನಾಥ ದೇವಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಈ ಕೈಲಾಸನಾಥ ದೇವಾಲಯವನ್ನು ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣ ನಿರ್ಮಿಸಿದನು. ಈ ಕೈಲಾಸನಾಥ ದೇವಾಲಯ ಪಲ್ಲವ ಮತ್ತು ಚಾಳುಕ್ಯ ಶೈಲಿಯ ಮಿಶ್ರಣವಾಗಿದೆ. ಈ ಕೈಲಾಸನಾಥ ದೇವಾಲಯವು ಮಹಾರಾಷ್ಟ್ರದ ಅಜಂತಾದಲ್ಲಿ ಕಂಡುಬರುತ್ತದೆ. ಸರಿಯಾದ ಉತ್ತರ ಈ ಕೈಲಾಸನಾಥ ದೇವಾಲಯವನ್ನು ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣ ನಿರ್ಮಿಸಿದನು. ಸರಿಯಾಗಿದೆ. ಯಾರು? 1ನೇ ಕೃಷ್ಣ. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು 1ನೇ ಕೃಷ್ಣ. ಸರಿಯಾಗಿದೆ. ಈ ಕೈಲಾಸನಾಥ ದೇವಾಲಯ ಪಲ್ಲವ ಮತ್ತು ಚಾಳುಕ್ಯ ಶೈಲಿಗಳ ಮಿಶ್ರಣವಾಗಿದೆ. ಇದು ಕೂಡ ಸರಿಯಾಗಿದೆ. ಕೈಲಾಸನಾಥ ದೇವಾಲಯವನ್ನು 1ನೇ ಕೃಷ್ಣ ನಿರ್ಮಿಸಿದನು. ಕೈಲಾಸನಾಥ ದೇವಾಲಯ ಪಲ್ಲವ ಮತ್ತು ಚಾಳುಕ್ಯ ಶೈಲಿಯ ಮಿಶ್ರಣವಾಗಿದೆ. ಇನ್ನೊಂದು ಸರಿಯಾದ ಉತ್ತರ ಈ ದೇವಾಲಯವು ತಮಿಳುನಾಡಿನ ಕಾಂಚೀಪುರಂನಲ್ಲಿದೆ. ಬಟ್ ಅವ್ರು ಕೊಟ್ಟದ್ದೇನು? ದೇವಾಲಯ ಮಹಾರಾಷ್ಟ್ರದಲ್ಲಿದೆ. ತಪ್ಪು. ಈ ಕೈಲಾಸನಾಥ ದೇವಾಲಯ ಕಂಡುಬರುವುದು ತಮಿಳುನಾಡಿನ ಕಾಂಚೀಪುರಂನಲ್ಲಿ. ತೀರ್ಥಂಕರರು ಯಾರು? ಯಾರನ್ನು ತೀರ್ಥಂಕರರು ಅಂತ ಕರೀತಾರೆ? ಜೈನ ಪ್ರವಾದಿಗಳು ಇವರನ್ನು ತೀರ್ಥಂಕರರು ಎಂದು ಕರೆಯುತ್ತಾರೆ. ವಲ್ಲಭಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಕೊಟ್ಟವರು ಯಾರು? ಸರ್ದಾರ್ ಎಂಬ ಬಿರುದು ಕೊಟ್ಟವರು ಮಹಾತ್ಮ ಗಾಂಧೀಜಿ. ಕಾಂಚೀಪುರಂ ಅಥವಾ ಕಂಚಿ ಯಾವ ರಾಜರ ರಾಜಧಾನಿಯಾಗಿತ್ತು? ಪಲ್ಲವರ ರಾಜಧಾನಿಯಾಗಿತ್ತು. ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ ಅವರು ಸ್ಥಾಪಿಸಿದರು. ಶ್ರೀರಂಗಪಟ್ಟಣ ಒಪ್ಪಂದವು ಯಾರ ನಡುವೆ ನಡೆಯಿತು? ಶ್ರೀರಂಗಪಟ್ಟಣ ಒಪ್ಪಂದವು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಭಕ್ತಿ ಚಳುವಳಿಯ ಪ್ರಮುಖ ಸಾರವೇನು? ಭಕ್ತಿ ಚಳುವಳಿಯ ಪ್ರಮುಖ ಸಾರ ಅರ್ಥವಿಲ್ಲದ ವಿಧಿವಿಧಾನಗಳ ವಿರೋಧ. ಪಂಚಮಹಲ್ ಅನ್ನು ಅಕ್ಬರನು ಎಲ್ಲಿ ಕಟ್ಟಿಸಿದನು? ಪಂಚಮಹಲ್ ಫತೇಪುರ್ ಸಿಕ್ರಿಯಲ್ಲಿ ಕಟ್ಟಿಸಿದನು. ಈ ಕೆಳಗಿನ ಯಾರ ಗೋರಿಯನ್ನು 2ನೇ ತಾಜ್ ಮಹಲ್ ಎನ್ನುತ್ತಾರೆ? ರಬಿಯಾ ಉದ್ ದೌರಾನಿಯಾ ಅವರ ಗೋರಿಯನ್ನು 2ನೇ ತಾಜ್ ಮಹಲ್ ಎಂದು ಕರೆಯುತ್ತಾರೆ. ಡಿಪ್ರೆಸ್ಡ್ ಕ್ಲಾಸಸ್ ಲೀಗ್ ಅನ್ನು ಸ್ಥಾಪಿಸಿದವರು ಯಾರು? ಡಿಪ್ರೆಸ್ಡ್ ಕ್ಲಾಸಸ್ ಲೀಗ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ಥಾಪಿಸಿದರು. ಪಂಪಾಸ್ ಎಂಬುವ ಹುಲ್ಲುಗಾವಲು ಯಾವ ದೇಶದಲ್ಲಿ ಕಂಡುಬರುವ ಪ್ರಮುಖ ಹುಲ್ಲುಗಾವಲಾಗಿದೆ? ಪಂಪಾಸ್ ಅರ್ಜೆಂಟೈನಾದಲ್ಲಿ ಕಂಡುಬರುವ ಪ್ರಮುಖ ಹುಲ್ಲುಗಾವಲು. ದಕ್ಷಿಣ ಅಮೆರಿಕದ ಅರ್ಜೆಂಟೈನಾದಲ್ಲಿ ಕಂಡುಬರುವ ಪ್ರಮುಖ ಹುಲ್ಲುಗಾವಲು ಈ ಪಂಪಾಸ್. ಪ್ರಪಂಚವನ್ನು ಎಷ್ಟು ಸಮಯ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ? ಪ್ರಪಂಚವನ್ನು 24 ಟೈಮ್ ಝೋನ್ಗಳನ್ನಾಗಿ ವಿಂಗಡಿಸಲಾಗಿದೆ. ಗ್ಯಾಲಕ್ಸಿ ಅಥವಾ ಆಕಾಶಗಂಗೆ ಎಂದರೇನು? ನೂರಾರು ನಕ್ಷತ್ರಗಳ ವ್ಯೂಹ. ನೂರಾರು ನಕ್ಷತ್ರಗಳ ವ್ಯೂಹವನ್ನು ಗ್ಯಾಲಕ್ಸಿ ಅಥವಾ ಆಕಾಶಗಂಗೆ ಎನ್ನುವರು. ಭಾರತವು ಚುಕ ಜಲವಿದ್ಯುತ್ ಯೋಜನೆಯನ್ನು ಎಲ್ಲಿ ನಿರ್ಮಿಸಿದೆ? ಚುಕ ಜಲವಿದ್ಯುತ್ ಯೋಜನೆಯನ್ನು ಭೂತಾನ್ ದೇಶದಲ್ಲಿ ನಿರ್ಮಿಸಿದೆ ಭಾರತದ್ದು. ಭಾರತದ ಪೌರರಲ್ಲದವರು ಯಾವ ಮೂಲಕ ಪೌರತ್ವವನ್ನು ಪಡೆದುಕೊಳ್ಳಬಹುದು? ಭಾರತದ ಪೌರರಲ್ಲದವರು ನೋಂದಾವಣಿ ಮೂಲಕ ಭಾರತದ ಪೌರತ್ವವನ್ನು ಪಡೆದುಕೊಳ್ಳಬಹುದು. ನೋಂದಾವಣೆ ಮೂಲಕ ಭಾರತದ ಪೌರತ್ವವನ್ನು ಪಡೆದುಕೊಳ್ಳಬಹುದು.
ಸಸ್ಯದ ಎಲೆಗಳ ಹೊರಧರ್ಮಗಳಲ್ಲಿ ಕಂಡುಬರುವ ಸಣ್ಣ ಸಣ್ಣ ರಂಧ್ರಗಳನ್ನು ಏನೆಂದು ಕರೆಯುತ್ತಾರೆ? ಸಸ್ಯದ ಎಲೆಗಳ ಹೊರಧರ್ಮದಲ್ಲಿ ಕಂಡುಬರುವ ಸಣ್ಣ ಸಣ್ಣ ರಂಧ್ರಗಳೇ ಸ್ಟೊಮಾಟಗಳು. ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಯಾವುದು? ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯಬೇಕೆಂದರೆ ನಾವು ಉಳಿಯುವಿಕೆ ವಿಧಾನವನ್ನು ಅನುಸರಿಸಬೇಕು. ಫಾರ್ಮಾಲ್ಡಿಹೈಡ್ ಅಥವಾ ಮೆಥನಾಲ್ ಅಂತ ಕರಿತೀವಿ. ಈ ಫಾರ್ಮಾಲ್ಡಿಹೈಡ್ನ ಉಪಯೋಗವೇನು? ಅಂದರೆ ಈ ಮೇಲಿನೆಲ್ಲವೂ ಸರಿ. ಅಂದರೆ ಈ ಫಾರ್ಮಾಲ್ಡಿಹೈಡನ್ನು ಜೀವ ನಮೂನೆಗಳ ಸಂರಕ್ಷಣೆಯಲ್ಲಿ ಬಳಸ್ತಾರೆ, ಶಸ್ತ್ರಚಿಕಿತ್ಸಾ ಸ್ಟೆರಿಲೈಸ್ ಮಾಡಲು ಬಳಸ್ತಾರೆ, RDXನಂತಹ ಸ್ಫೋಟಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಫಾರ್ಮಾಲ್ಡಿಹೈಡನ್ನು ಜೀವ ನಮೂನೆಗಳ ಸಂರಕ್ಷಣೆಯಲ್ಲಿ, ಶಸ್ತ್ರಚಿಕಿತ್ಸಾ ಸ್ಟೆರಿಲೈಸ್ ಮಾಡಲು, RDXನಂತಹ ಸ್ಫೋಟಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಜಲಸಸ್ಯಗಳಲ್ಲಿ ಕ್ಯೂಟಿಕಲ್ನ ಕಾರ್ಯವೇನು? ಕ್ಯೂಟಿಕಲ್ನ ಕಾರ್ಯ ಸಸ್ಯ ಕೊಳೆಯದಂತೆ ತಡೆಯುತ್ತದೆ. ಜಲಸಸ್ಯವು ಕೊಳೆಯದಂತೆ ಈ ಕ್ಯೂಟಿಕಲ್ ತಡೆಯುತ್ತದೆ. ಎಪಿಥಿಲೋನ್ ಎಂಬ ಹೊಸದಾಗಿ ಸಂಯೋಜಿಸಿದ ಔಷಧವನ್ನು ಈ ಕೆಳಗಿನ ಯಾವ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ? ಎಪಿಥಿಲೋನ್ ಅನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ವಿಶ್ವದ ಅತ್ಯಂತ ದೊಡ್ಡದಾದ ನೀರಾವರಿ ಯೋಜನೆ ಯಾವುದು? ವಿಶ್ವದ ದೊಡ್ಡದಾದ ನೀರಾವರಿ ಯೋಜನೆ ಲಾಯ್ಡ್ ಬ್ಯಾರೇಜ್ ನೀರಾವರಿ ಯೋಜನೆ. ಅದು ಎಲ್ಲಿದೆ? ಪಾಕಿಸ್ತಾನದಲ್ಲಿದೆ. ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು 1ನೇ ಕೃಷ್ಣ ಕಟ್ಟಿಸಿದನು. ಬಂಗಾಳದಲ್ಲಿ ನಡೆದ ನೀಲಿ ಕೃಷಿಕರ ಹೋರಾಟದಲ್ಲಿ ಈ ಕೆಳಕಂಡ ಯಾವ ಪತ್ರಿಕೆ ಮಹತ್ತರ ಪಾತ್ರವನ್ನು ವಹಿಸಿತ್ತು? ನೀಲಿ ಕೃಷಿಕರ ಹೋರಾಟದಲ್ಲಿ ಹಿಂದೂ ಪೇಟ್ರಿಯಾಟ್ ಪತ್ರಿಕೆ ಮಹತ್ತರ ಪಾತ್ರವನ್ನು ವಹಿಸಿತ್ತು. ದೀನ್ ಇ ಇಲಾಹಿ ಎಂಬ ಹೊಸ ಪಂಥವನ್ನು ಸ್ಥಾಪಿಸಿದವರು ಯಾರು? ಅಕ್ಬರನ ಆಡಳಿತದಲ್ಲಿ ದಾಗ್ ಮಹಲಿ ಎಂಬ ಪ್ರತ್ಯೇಕ ಇಲಾಖೆಯ ಕಾರ್ಯ ಏನು? ದಾಗ್ ಮಹಲಿ ಇದರ ಕಾರ್ಯ ಕುದುರೆಗಳಿಗೆ ಮುದ್ರೆಯನ್ನು ಹಾಕುವುದು. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದವರು ಯಾರು? ಮಂದಗಾಮಿಗಳನ್ನು ತೀವ್ರವಾದಿಗಳು ರಾಜಕೀಯ ಭಿಕ್ಷುಕರು ಎಂದು ಕರೆದರು. ಲಾರ್ಡ್ ಕಾರ್ನ್ ವಾಲಿಸ್ ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಎಲ್ಲಿ ಜಾರಿಗೆ ತಂದನು? ಬಂಗಾಳದಲ್ಲಿ. ವಿಶ್ವ ಹವಾಮಾನ ಸಂಸ್ಥೆ WMO ಇದರ ಮುಖ್ಯ ಕಚೇರಿ ಇರುವುದು ಎಲ್ಲಿ? ಜಿನೇವಾದಲ್ಲಿ. ಮಹೇಶ್ ಭೂಪತಿ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಮಹೇಶ್ ಭೂಪತಿ ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಜಪಾನ್ನ ರಾಜಕೀಯ ಪಕ್ಷ ಅಲ್ಲ? ಅವಾಮಿ ಲೀಗ್ ಇದು ಜಪಾನ್ನ ರಾಜಕೀಯ ಪಕ್ಷ ಅಲ್ಲ. ಇನ್ನು ಸೋಷಿಯಲಿಸ್ಟ್ ಪಾರ್ಟಿ, ಗ್ರೀನ್ ಬ್ರಿಡ್ಜ್ ಪಾರ್ಟಿ, ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿ ಇವು ಮೂರು ಕೂಡ ಜಪಾನ್ನ ರಾಜಕೀಯ ಪಕ್ಷಗಳಾಗಿವೆ. ಹಾಫ್ಮನ್ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದೆ. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಲಾರ್ಡ್ ಕಾರ್ನ್ ವಾಲಿಸ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದನು. ಲಾರ್ಡ್ ಡಾಲ್ಹೌಸಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದನು. ಲಾರ್ಡ್ ಲಿಟ್ಟನ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು. ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಮಾಡಿದನು. ಸರಿಯಾಗಿರೋದು ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಮಾಡಿದನು. ಇದು ಮಾತ್ರ ಸರಿಯಾಗಿದೆ, ಇನ್ನು ಮೂರು ತಪ್ಪಾಗಿದ್ದಾವೆ.
ಅಕ್ಬರನ ಆಡಳಿತದ ಅವಧಿಯಲ್ಲಿ ಕಂದಾಯ ವ್ಯವಸ್ಥೆಯು ಯಾರ ಕೈಯಲ್ಲಿತ್ತು? ಕಂದಾಯ ವ್ಯವಸ್ಥೆಯು ತೋದರ್ಮಲ್ನ ಕೈಯಲ್ಲಿತ್ತು. ಹಂಟ್ ಟು ದಿ ಲಾಸ್ಟ್ ಕೃತಿಯನ್ನು ರಚಿಸಿದವರು ಯಾರು? ಜಾನ್ ರಸ್ಕಿನ್. ನದಿಮುಖಜ ಭೂಮಿ ಮತ್ತು ನದಿ ಅಳಿವೆಗಳಲ್ಲಿ ಮಾತ್ರ ಕಂಡುಬರುವ ಸಸ್ಯವರ್ಗ ಯಾವುದು? ನದಿಮುಖಜ ಭೂಮಿ ಮತ್ತು ನದಿ ಅಳಿವೆಗಳಲ್ಲಿ ಮ್ಯಾಂಗ್ರೋವ್ ಸಸ್ಯವರ್ಗ. ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಯೋಜನೆ ಯಾವುದು? ಕೃಷ್ಣಾ ಮೇಲ್ದಂಡೆ ಯೋಜನೆ ಕರ್ನಾಟಕದ್ದು. ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆಯಾಗಿದೆ. ಕೋಸಿ ಯೋಜನೆ ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆ. ಈ ಕೆಳಗಿನ ಯಾವುವು ನಾರಿನ ಬೆಳೆಗಳಾಗಿವೆ? ಹತ್ತಿ ಮತ್ತು ಸೆಣಬು ಇವೆರಡೂ ಕೂಡ ನಾರಿನ ಬೆಳೆಗಳು. ಕಚ್ ಕಾರಿಯಲ್ಲಿರುವ ಬಂದರು ಕಾಂಡ್ಲಾ. ಹಾಗಾದರೆ ಸವಾರಿ ಕೊಲ್ಲಿಯಲ್ಲಿರುವ ಬಂದರು ಯಾವುದು? ಮರ್ಮಗೋವಾ. ಭಾರತವು ಈ ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಭೂಗಡಿಯನ್ನು ಹೊಂದಿಲ್ಲ? ಭಾರತವು ಶ್ರೀಲಂಕಾದೊಂದಿಗೆ ಭೂಗಡಿಯನ್ನು ಹೊಂದಿಲ್ಲ, ಏಕೆಂದರೆ ಶ್ರೀಲಂಕಾದೊಂದಿಗೆ ಜಲಗಡಿಯನ್ನು ಮಾತ್ರ ಹಂಚಿಕೊಂಡಿದೆ. ಇನ್ನು ನೇಪಾಳ, ಪಾಕಿಸ್ತಾನ, ಮಯನ್ಮಾರ್ ಈ ಮೂರು ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ. ಹಿಮಾಲಯ ಪರ್ವತವು ಎಲ್ಲಿಂದ ಆರಂಭವಾಗಿ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿದೆ? ಪಾಮೀರ್ ಗ್ರಂಥಿಯಿಂದ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿದೆ ಹಿಮಾಲಯ ಪರ್ವತ. ರಾತ್ರಿ ವೇಳೆ ಅತಿ ಪ್ರಕಾಶಮಾನವಾಗಿ ಕಾಣುವ ನಕ್ಷತ್ರ ಯಾವುದು? ಸೀರಿಯಸ್ ನಕ್ಷತ್ರ. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಯಾರು? ಡಾಕ್ಟರ್ BR ಅಂಬೇಡ್ಕರ್. ನಮ್ಮ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಜಾರಿಗೆ ಬಂದ ವರ್ಷ ಜನವರಿ 26, 1950. ಪಾಕ್ ಆಕ್ರಮಿತ ಪ್ರದೇಶ ಎಂದು ಈಗಲೂ ಕರೆಯಲ್ಪಡುವ ಪ್ರದೇಶ ಯಾವುದು? ಕಾಶ್ಮೀರದ ವಾಯುವ್ಯ ಭಾಗವನ್ನು ಪಾಕ್ ಆಕ್ರಮಿತ ಪ್ರದೇಶ ಎಂದು ಕರೆಯುತ್ತಾರೆ. ಭಾರತ ಒಕ್ಕೂಟದಲ್ಲಿ ವಿಲೀನಗೊಳ್ಳಲು ಪ್ರತಿರೋಧ ತೋರಿದ ಸಂಸ್ಥಾನ ಯಾವುದು? ಎಲ್ಲವೂ ಸರಿ ಅಂದರೆ ಜುನಾಗಢ, ಹೈದರಾಬಾದ್, ಜಮ್ಮು ಮತ್ತು ಕಾಶ್ಮೀರ ಈ ಮೂರು ಕೂಡ ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳ್ಳಲು ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತವೆ. ಮೊದಲನೇ ಪ್ರಶ್ನೆ, ಕಂಡಾರಿಯ ಮಹಾದೇವ ದೇವಾಲಯ ಎಲ್ಲಿ ಕಂಡುಬರುತ್ತದೆ? ಆದಿನಾಥ ದೇವಾಲಯ ಎಲ್ಲಿ ಕಂಡುಬರುತ್ತದೆ? ಬ್ರಜೇಶ್ವರಿ ದೇವಿ ದೇವಾಲಯ ಎಲ್ಲಿ ಕಂಡುಬರುತ್ತದೆ? ವಿಶ್ವನಾಥ ದೇವಾಲಯ ಎಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಕಂಡಾರಿಯ ಮಹಾದೇವ ದೇವಾಲಯ. ಇದು ಕಂಡುಬರುವುದು ಖಜುರಾಹೋದಲ್ಲಿ. ಆದಿನಾಥ ದೇವಾಲಯ ಕಂಡುಬರುವುದು ದಿಲ್ವಾರ ಮೌಂಟ್ ಅಬುವಿನಲ್ಲಿ. ಬ್ರಜೇಶ್ವರಿ ದೇವಿ ದೇವಾಲಯ ಕಂಡುಬರುವುದು ಕಾಂಗ್ರಾದಲ್ಲಿ. ವಿಶ್ವನಾಥ ದೇವಾಲಯ ಕಂಡುಬರುವುದು ವಾರಣಾಸಿಯಲ್ಲಿ. ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಆಸ್ಟ್ರೇಲಿಯಾದ ರಾಜಧಾನಿ ಕಾನ್ಬೆರಾ. ಹಾಗೂ ಈ ಗ್ಯಾಬರೋನ್ ಅನ್ನುವುದು ಯಾವ ದೇಶದ ರಾಜಧಾನಿ? ಗ್ಯಾಬರೋನ್ ಬೋಟ್ಸ್ವಾನಾ. ಬೋಟ್ಸ್ವಾನಾ ದೇಶದ ರಾಜಧಾನಿ ಗ್ಯಾಬರೋನ್. ಆಸ್ಟ್ರೇಲಿಯಾ ದೇಶದ ರಾಜಧಾನಿ ಕಾನ್ಬೆರಾ. ಚೀನಾ ದೇಶದ ರಾಜಧಾನಿ ಬೀಜಿಂಗ್. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್.
ದಿ ಗ್ರೇಟ್ ಉರಾಲ್ ಎಂಬುದು ಯಾವ ದೇಶದ ಪಾರ್ಲಿಮೆಂಟು? ದಿ ಗ್ರೇಟ್ ಉರಾಲ್ ಎಂಬುದು ಮಂಗೋಲಿಯಾ ದೇಶದ ಪಾರ್ಲಿಮೆಂಟು. ಹಾಗಾದರೆ ನ್ಯೂಜಿಲೆಂಡ್ ದೇಶದ ಪಾರ್ಲಿಮೆಂಟನ್ನು ಏನೆಂದು ಕರೆಯುತ್ತಾರೆ? ನ್ಯೂಜಿಲೆಂಡ್ ದೇಶದ ಪಾರ್ಲಿಮೆಂಟನ್ನು ಪಾರ್ಲಿಮೆಂಟು ಎಂದು ಕರೆಯುತ್ತಾರೆ. ಪೋಲೆಂಡ್ ದೇಶದ ಪಾರ್ಲಿಮೆಂಟನ್ನು ಸೆಜ್ಮ್ ಎಂದು ಕರೆಯುತ್ತಾರೆ. ಡೆನ್ಮಾರ್ಕ್ ದೇಶದ ಪಾರ್ಲಿಮೆಂಟನ್ನು ಫಾಲ್ಗೆಟಿಂಗ್ ಎಂದು ಕರೆಯುತ್ತಾರೆ. ಆದರೆ ಮಂಗೋಲಿಯಾ ದೇಶದ ಪಾರ್ಲಿಮೆಂಟನ್ನು ದಿ ಗ್ರೇಟ್ ಉರಾಲ್ ಎಂದು ಕರೆಯುತ್ತಾರೆ. ವಿಶ್ವ ಅರಣ್ಯ ದಿನವನ್ನು ಆಚರಿಸಲಾಗುವ ದಿನಾಂಕ ಯಾವುದು? ವಿಶ್ವ ಅರಣ್ಯ ದಿನಾಚರಣೆಯನ್ನು ಮಾರ್ಚ್ 21ರಂದು ಆಚರಿಸುತ್ತಾರೆ. ಹಾಗೂ ಮಾರ್ಚ್ 22 ಏನು? ಮಾರ್ಚ್ 22 ವಿಶ್ವ ಜಲ ದಿನ. ವಿಶ್ವ ಜಲ ದಿನ. ವಿಕಾಸ್ ಗೌಡ ಅವರ ಹೆಸರು ಯಾವ ಅಥ್ಲೆಟಿಕ್ ಆಟಕ್ಕೆ ಸಂಬಂಧಿಸಿದೆ? ವಿಕಾಸ್ ಗೌಡ ಡಿಸ್ಕಸ್ ಎಸೆತಕ್ಕೆ ಸಂಬಂಧಿಸಿದ್ದಾರೆ. ಪಂಡ್ವಾನಿ ಎಂಬ ಜಾನಪದ ನೃತ್ಯ ಯಾವ ರಾಜ್ಯದ್ದು? ಪಂಡ್ವಾನಿ ಇದು ಯಾವ ರಾಜ್ಯದ ಜಾನಪದ ನೃತ್ಯ? ಮಧ್ಯಪ್ರದೇಶದ ಜಾನಪದ ನೃತ್ಯ ಪ್ರಕಾರ. ಬಾಳ ಠಾಕ್ರೆ ಇವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಬಾಳ ಠಾಕ್ರೆ ಇವರು ವ್ಯಂಗ್ಯ ಚಿತ್ರಕಾರರಾಗಿದ್ದಾರೆ. ಊಟಿ ಅಥವಾ ಉದಕಮಂಡಲ ಅಂತ ಕರಿತೀವಿ. ಈ ಊಟಿ ಇರುವುದು ಯಾವ ರಾಜ್ಯದಲ್ಲಿ? ಊಟಿ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಈ ಕೆಳಗಿನವುಗಳ ಪೈಕಿ ಮುಂಬೈಯಲ್ಲಿ ಕಂಡುಬರುವುದು ಯಾವುದು? ಮುಂಬೈಯಲ್ಲಿ ಕಂಡುಬರುವುದು ಡೀಪ್ ಸೀ ಫಿಶಿಂಗ್ ರಿಸರ್ಚ್ ಸ್ಟೇಷನ್. ಡೀಪ್ ಸೀ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಇದು ಮುಂಬೈಯಲ್ಲಿ ಕಂಡುಬರುತ್ತದೆ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ. ಈ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಇದು ನವದೆಹಲಿಯಲ್ಲಿ ಕಂಡುಬರುತ್ತದೆ. ರಾಷ್ಟ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ. ರಾಷ್ಟ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ ಇದು ಕರ್ನಾಲ್ನಲ್ಲಿ ಕಂಡುಬರುತ್ತದೆ. ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ. ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ಇದು ರಾಜಮಂಡ್ರಿಯಲ್ಲಿ ಕಂಡುಬರುತ್ತದೆ. ಡೀಪ್ ಸೀ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಈಸ್ ಇನ್ ಮುಂಬೈ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿ. ರಾಷ್ಟ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ ಕರ್ನಾಲ್. ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ರಾಜಮಂಡ್ರಿ. ರೆಡ್ ಡೇಟಾ ಪುಸ್ತಕ ಯಾವುದಕ್ಕೆ ಸಂಬಂಧಿಸಿದೆ? ರೆಡ್ ಡೇಟಾ ಪುಸ್ತಕ ಅಪಾಯದಲ್ಲಿರುವ ಸಸ್ಯಗಳ ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡಿರುವ ಒಂದು ಪುಸ್ತಕವಾಗಿದೆ. ರೆಡ್ ಪುಸ್ತಕ ಒಂದು ಅಪಾಯದಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡಿರುವಂತಹ ಒಂದು ಪುಸ್ತಕ. ಫ್ರೀಡಮ್ ಇನ್ ಎಕ್ಸೈಲ್ ಈ ಕೃತಿಯನ್ನು ರಚಿಸಿದವರು ಯಾರು? ಫ್ರೀಡಮ್ ಇನ್ ಎಕ್ಸೈಲ್ ಈ ಕೃತಿಯನ್ನು ದಲೈ ಲಾಮಾ ಅವರು ರಚಿಸಿದ್ದಾರೆ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಎಂದು ಈ ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ? ವಿಲಿಯಂ ಇ ಗ್ಲಾಡ್ಸ್ಟೋನ್ ಇವರು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್. ವಿಲಿಯಂ ಇ ಗ್ಲಾಡ್ಸ್ಟೋನ್. ಹಾಗಾದರೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಅದು ದಾದಾಬಾಯಿ ನವರೋಜಿ.
ರೆನೆ ಫ್ರಾಂಕ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ರೆನೆ ಫ್ರಾಂಕ್ ಟ್ರೋಫಿ ಹಾಕಿಗೆ ಸಂಬಂಧಿಸಿದೆ. ರೂಪ್ ಸಿಂಗ್ ಕ್ರೀಡಾಂಗಣ ಎಲ್ಲಿ ಕಂಡುಬರುತ್ತದೆ? ರೂಪ್ ಸಿಂಗ್ ಕ್ರೀಡಾಂಗಣ ಗ್ವಾಲಿಯರ್ನಲ್ಲಿ ಕಂಡುಬರುತ್ತದೆ. ಬಾಂಗ್ಲಾದೇಶದ ಕರೆನ್ಸಿಯ ಹೆಸರೇನು? ಬಾಂಗ್ಲಾದೇಶದ ಕರೆನ್ಸಿ ಟಾಕಾ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಕರೆನ್ಸಿ ಟಾಕಾ, ರಾಜಧಾನಿ ಢಾಕಾ. ದೀನಬಂಧು ಎಂದು ಯಾರನ್ನು ಕರೆಯುತ್ತಾರೆ? ದೀನಬಂಧು ಎಂದು CF ಆಂಡ್ರ್ಯೂಸ್ ಅವರನ್ನು ಕರೆಯುತ್ತಾರೆ. ಆದರೆ ದೇಶಬಂಧು ಎಂದು ಚಿತ್ತರಂಜನ್ ದಾಸ್ CR ದಾಸ್ ಅವರನ್ನು ದೇಶಬಂಧು ಎಂದು ಕರೆಯುತ್ತಾರೆ. CF ಆಂಡ್ರ್ಯೂಸ್ ಅವರನ್ನು ದೀನಬಂಧು ಎಂದು ಕರೆಯುತ್ತಾರೆ. ಕಾವೇರಿ ನದಿಯು ಡ್ಯಾಶ್ ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಕಾವೇರಿ ನದಿಯು ಒಟ್ಟು 3 ರಾಜ್ಯಗಳಲ್ಲಿ ಹರಿಯುತ್ತದೆ. ಯಾವ್ಯಾವು ಅಂದರೆ ಕರ್ನಾಟಕ, ಕೇರಳ, ತಮಿಳುನಾಡು. ಕರ್ನಾಟಕ, ಕೇರಳ, ತಮಿಳುನಾಡಿನಲ್ಲಿ ಕಾವೇರಿ ನದಿಯು ಹರಿಯುತ್ತದೆ. ಟೊಳ್ಳುಗಟ್ಟಿ ನಾಟಕವನ್ನು ಬರೆದವರು ಯಾರು? ಟೊಳ್ಳುಗಟ್ಟಿ TP ಕೈಲಾಸಂ. ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಆರಂಭವಾದದ್ದು ಯಾರ ಕಾಲದಲ್ಲಿ? ಒಡೆಯರ ಆಳ್ವಿಕೆ ಆರಂಭವಾದದ್ದು ಯದುರಾಯ ಮತ್ತು ಕೃಷ್ಣರಾಯ ಅವರ ಕಾಲದಲ್ಲಿ. ಯದುರಾಯ ಮತ್ತು ಕೃಷ್ಣರಾಯ ಅವರ ಕಾಲದಲ್ಲಿ. ಮೊದಲ ಆಂಗ್ಲೋ ಮರಾಠ ಯುದ್ಧವು ಈ ಕೆಳಗಿನ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಮೊದಲ ಆಂಗ್ಲೋ ಮರಾಠ ಯುದ್ಧವು ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಅದೇ ರೀತಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಅದೇ ರೀತಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧವು ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಆನಿ ಬೆಸೆಂಟರು ಆರಂಭಿಸಿದ ಪತ್ರಿಕೆ ಯಾವುದು? ಆನಿ ಬೆಸೆಂಟರು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಹಾಗಾದರೆ ಈ ಕೇಸರಿ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಕೇಸರಿ ಇದು ಮರಾಠಿ ಭಾಷೆಯ ದಿನಪತ್ರಿಕೆಯಾಗಿದೆ. ಈ ಮರಾಠಿ ಭಾಷೆಯ ದಿನಪತ್ರಿಕೆಯಾದ ಕೇಸರಿಯನ್ನು ಬಾಲಗಂಗಾಧರ ತಿಲಕ್ ಅವರು ಆರಂಭಿಸಿದರು. ಅದೇ ರೀತಿ ಈ ಸಂವಾದ ಕೌಮುದಿ ಇದನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಾರಂಭಿಸಿದರು. ಸಂವಾದ ಕೌಮುದಿಯನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಾರಂಭಿಸಿದರು. ಕೇಸರಿ ಎಂಬ ಮರಾಠಿ ದಿನಪತ್ರಿಕೆಯನ್ನು ಬಾಲಗಂಗಾಧರ ತಿಲಕ್ ಅವರು ಆರಂಭಿಸಿದರು. ಅದೇ ರೀತಿ ದಿ ಬೆಂಗಾಲ್ ಗೆಜೆಟ್ ಎಂಬುದು ಇದು ಭಾರತದ ಮೊದಲ ದಿನಪತ್ರಿಕೆಯಾಗಿದೆ. ಭಾರತದ ಮೊದಲ ದಿನಪತ್ರಿಕೆ ಯಾವುದು? ದಿ ಬೆಂಗಾಲ್ ಗೆಜೆಟ್. ಇದನ್ನು 1780ರಲ್ಲಿ ದಿ ಬೆಂಗಾಲ್ ಗೆಜೆಟ್ ಅನ್ನು 1780ರಲ್ಲಿ ಪ್ರಾರಂಭಿಸಲಾಯಿತು. ಕೊನೆಗೆ ಇನ್ನೊಮ್ಮೆ ಕೇಸರಿಯನ್ನು ಬಾಲಗಂಗಾಧರ ತಿಲಕ್ ಅವರು ಆರಂಭಿಸಿದರು. ಸಂವಾದ ಕೌಮುದಿಯನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಾರಂಭಿಸಿದರು. ನ್ಯೂ ಇಂಡಿಯಾವನ್ನು ಆನಿ ಬೆಸೆಂಟ್ ಅವರು ಪ್ರಾರಂಭಿಸಿದರು. ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಎಲ್ಲಿ ಜಾರಿಗೆ ತಂದನು? ಮೊದಲ ಬಾರಿಗೆ ಬಂಗಾಳದಲ್ಲಿ ಜಾರಿಗೆ ತಂದನು. ರಷ್ಯಾದ 1917ರ ಫೆಬ್ರವರಿ ಕ್ರಾಂತಿಯ ನೇತೃತ್ವವನ್ನು ವಹಿಸಿದ್ದಂತಹ ಪಕ್ಷ ಯಾವುದು? ಫೆಬ್ರವರಿ ಕ್ರಾಂತಿಯು 1917ರಲ್ಲಿ ನಡೆಯಿತು. ಎಲ್ಲಿ ನಡೆಯಿತು? ರಷ್ಯಾದಲ್ಲಿ ನಡೆಯಿತು.
ಇದರ ನೇತೃತ್ವವನ್ನು ವಹಿಸಿದ್ದಂತಹ ಪಕ್ಷ ಯಾವುದು? ಬೋಲ್ಸ್ವಿಕ್ ಪಕ್ಷ. ತ್ರಿಪಿಟಕಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ? ತ್ರಿಪಿಟಕಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿವೆ. ಈ ಕೆಳಗಿನ ಯಾವ ಶಾಸನ ಮಯೂರವರ್ಮನು ಕೆರೆ ನಿರ್ಮಾಣದ ಕುರಿತು ತಿಳಿಸುತ್ತದೆ? ಯಾವುದು? ಚಂದ್ರವಳ್ಳಿಯ ಶಾಸನ. ಚಂದ್ರವಳ್ಳಿಯ ಶಾಸನವು ಮಯೂರವರ್ಮನ ಕೆರೆ ನಿರ್ಮಾಣದ ಕುರಿತು ತಿಳಿಸುತ್ತದೆ. ಈ ಚಂದ್ರವಳ್ಳಿಯ ಶಾಸನವು ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿಕ್ಕಿದೆ. ಗ್ರೀನ್ ಬುಕ್ ಎಂಬುದು ಏನು? ಗ್ರೀನ್ ಬುಕ್ ಎಂಬುದು ಏನು? ಗ್ರೀನ್ ಬುಕ್ ಎಂಬುದು ಕರ್ನಲ್ ಗಡಾಫಿಯವರ ರಾಜಕೀಯ ಗ್ರಂಥವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಇದರ ಮುಖ್ಯ ಕಚೇರಿ ಇರುವುದು ಎಲ್ಲಿ? WHOದ ಮುಖ್ಯ ಕಚೇರಿ ಜಿನೇವಾದಲ್ಲಿ ಕಂಡುಬರುತ್ತದೆ. ಏಡ್ ಇಂಡಿಯಾ ಕ್ಲಬ್ ಯಾರ ಸಲಹೆಯ ಮೇರೆಗೆ ಸ್ಥಾಪಿತವಾಯಿತು? ಏಡ್ ಇಂಡಿಯಾ ಕ್ಲಬ್ ಇದು ವಿಶ್ವ ಬ್ಯಾಂಕ್ ಸಲಹೆಯ ಮೇರೆಗೆ ಸ್ಥಾಪಿತವಾಯಿತು. ಶೀಶ್ ಮಹಲ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಶೀಶ್ ಮಹಲ್ ಟ್ರೋಫಿ ಕ್ರಿಕೆಟ್ಗೆ ಸಂಬಂಧಿಸಿದೆ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಬಾರಾಮತಿ ಕ್ರೀಡಾಂಗಣ ಕಟಕ್ನಲ್ಲಿದೆ. ಇದು ಸರಿಯಾಗಿದೆ. ಹಾಗಾದರೆ ಕೀನನ್ ಕ್ರೀಡಾಂಗಣ ಎಲ್ಲಿದೆ? ಕೀನನ್ ಕ್ರೀಡಾಂಗಣ ನವದೆಹಲಿ ತಪ್ಪು. ಕೀನನ್ ಕ್ರೀಡಾಂಗಣ ಇರುವುದು ಜಮ್ಶೆಡ್ಪುರದಲ್ಲಿ. ಮಯೂರ್ ಕ್ರೀಡಾಂಗಣ ಇರುವುದು ಎಲ್ಲಿ? ಹೈದರಾಬಾದ್ ತಪ್ಪು. ಮಯೂರ್ ಕ್ರೀಡಾಂಗಣ ಇರುವುದು ಬುರ್ಕುಂದದಲ್ಲಿ. ಮಹಾಮಾನ್ಯ ಎಂದು ಈ ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ? ಮಹಾಮಾನ್ಯ ಎಂದು ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರನ್ನು ಕರೆಯಲಾಗುತ್ತದೆ. ಭಾರತದ ಅತಿ ಎತ್ತರದ ಮಹಾದ್ವಾರ ಅಥವಾ ಗೇಟ್ ವೇ ಯಾವುದು? ಅತಿ ಎತ್ತರದ ಮಹಾದ್ವಾರ ಬುಲಂದ್ ದರ್ವಾಜಾ ಎಲ್ಲಿದೆ? ಫತೇಪುರ್ ಸಿಕ್ರಿಯಲ್ಲಿ ಕಂಡುಬರುವ ಬುಲಂದ್ ದರ್ವಾಜಾ. ಭಾರತದ ಪ್ರಪ್ರಥಮ ಮೆಟ್ರೋ ರೈಲು ಪ್ರಾರಂಭವಾದದ್ದು ಎಲ್ಲಿ? ಪ್ರಪ್ರಥಮ ಮೆಟ್ರೋ ರೈಲು ಕೋಲ್ಕತ್ತಾದಲ್ಲಿ ಪ್ರಾರಂಭವಾಯಿತು. ಭಾರತದ ಪ್ರಥಮ ಮಹಿಳಾ ರಾಯಭಾರಿ ಯಾರು? ಪ್ರಥಮ ಮಹಿಳಾ ರಾಯಭಾರಿ ವಿಜಯಲಕ್ಷ್ಮಿ ಪಂಡಿತ್. ಕೆಳಕಂಡ ಯಾವ ನದಿಯು ಪಕ್ಷಿಪಾದದ ಡೆಲ್ಟಾವನ್ನು ರೂಪಿಸಿದೆ? ಪಕ್ಷಿಪಾದದ ಡೆಲ್ಟಾವನ್ನು ಮಿಸಿಸಿಪ್ಪಿ ನದಿ. ಕೂಡಿಯಾಟ್ಟಂ ಇದು ಯಾವ ರಾಜ್ಯದ ಜಾನಪದ ಕಲೆ? ಕೂಡಿಯಾಟ್ಟಂ ಕೇರಳ ರಾಜ್ಯದ ಜಾನಪದ ಕಲೆ. ಜಲಾಗಾರ ಮತ್ತು ಶೂದ್ರ ತಪಸ್ವಿ ಇದು ಯಾರು ರಚಿಸಿದ ನಾಟಕ? ಜಲಗಾರ ಮತ್ತು ಶೂದ್ರ ತಪಸ್ವಿ ಕುವೆಂಪು ಅವರ ನಾಟಕ. ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿದ್ದವರು ಯಾರು? ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ರಾಬರ್ಟ್ ಕ್ಲೈವ್ ವಹಿಸಿದ್ದನು. ಮೈಸೂರು ರಾಜ್ಯದ ಕೊನೆಯ ಅರಸ ಯಾರು? ಮೈಸೂರು ರಾಜ್ಯದ ಕೊನೆಯ ಅರಸ ಜಯಚಾಮರಾಜ. ಕ್ರಿಸ್ತಶಕ 1781ರಲ್ಲಿ ಹೈದರಾಲಿಯನ್ನು ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಯಾರು? ಸರ್ ಹೈರ್ಕೋರ್ಟ್.
ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಶಾಸನ ಯಾವುದು? ರೆಗ್ಯುಲೇಟಿಂಗ್ ಶಾಸನ. ಅಮೆರಿಕದ ಮಿಸ್ಸಿಸಿಪ್ಪಿ ನದಿಯು ಯಾವ ಕೊಲ್ಲಿಗೆ ಸೇರುತ್ತದೆ? ಮಿಸ್ಸಿಸಿಪ್ಪಿ ನದಿ ಮೆಕ್ಸಿಕೋ ಕೊಲ್ಲಿಗೆ ಸೇರುತ್ತದೆ. ಸಮಭಾಜಕ ವೃತ್ತದ ಬಳಿ ಈಶಾನ್ಯ ಮತ್ತು ಆಗ್ನೇಯ ವಾಣಿಜ್ಯ ಮಾರ್ಗಗಳು ಸಂಧಿಸುವುದಕ್ಕೆ ಏನೆಂದು ಕರೆಯುತ್ತಾರೆ? ಸಮಭಾಜಕ ವೃತ್ತದ ಬಳಿ ಈಶಾನ್ಯ ಮತ್ತು ಆಗ್ನೇಯ ವಾಣಿಜ್ಯ ಮಾರ್ಗಗಳು ಸಂಧಿಸುವುದಕ್ಕೆ ಡೋಲ್ಡ್ರಮ್ಸ್ ಎಂದು ಕರೆಯುತ್ತಾರೆ. ಅಸ್ಸಾಂ, ಮೇಘಾಲಯ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಈ ಕೆಳಗಿನ ಯಾವ ಸಸ್ಯವರ್ಗ ಕಂಡುಬರುತ್ತದೆ? ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಕಾಡುಗಳು. ಬೆಳೆ ಬೆಳೆಯುವುದರ ಜೊತೆಗೆ ಪಶುಸಂಗೋಪನೆ ಮಾಡುವುದನ್ನು ಏನೆಂದು ಕರೆಯುತ್ತಾರೆ? ಮಿಶ್ರ ಬೇಸಾಯ ಎಂದು ಕರೆಯುತ್ತಾರೆ. ಸಂವಿಧಾನದ ಯಾವ ವಿಧಿಯನ್ವಯ ಹಣಕಾಸು ಆಯೋಗವನ್ನು ರಚಿಸಲಾಗುತ್ತದೆ? 280ನೇ ವಿಧಿಯನ್ವಯ. ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದ ಎಷ್ಟು ಅವಧಿಯ ಒಳಗೆ ಭರ್ತಿ ಮಾಡಬೇಕು? ರಾಷ್ಟ್ರಪತಿಗಳ ಹುದ್ದೆಯನ್ನು ಖಾಲಿಯಾದ 6 ತಿಂಗಳ ಒಳಗೆ ಭರ್ತಿ ಮಾಡಬೇಕು. ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದವರು ಯಾರು? ಆಚಾರ್ಯ ಕೃಪಲಾನಿ. ರಕ್ಷಣಾ ಪಡೆಗಳ ದಂಡನಾಯಕರುಗಳನ್ನು ನೇಮಿಸುವ ಅಧಿಕಾರವನ್ನು ಹೊಂದಿರುವವರು ಯಾರು? ರಾಷ್ಟ್ರಪತಿಗಳು. ಸಂವಿಧಾನದ ಭಾಗ 9 ಒಳಗೊಂಡಿರುವುದು ಏನನ್ನು? 9ನೇ ಭಾಗ ಪಂಚಾಯತ್ ಸಂಸ್ಥೆಗಳಿಗೆ ಸಂಬಂಧಿಸಿದೆ. ಔರಂಗಾಬಾದ್ನಲ್ಲಿರುವ ಬೀಬಿ ಕಾ ಮಕ್ಬಾರನ್ನು ನಿರ್ಮಿಸಿದವರು ಯಾರು? ಅಜಂ ಶಾ, ನಿಜಾಮ್ ಶಾ, 1ನೇ ಬಹದ್ದೂರ್, 2ನೇ ಆಲಂಗೀರ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.